ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿರೂರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಗ ನಮ್ಮ ಜಿಲ್ಲಾದ್ಯಂತ ದಿನನಿತ್ಯ ಬಿಸಿಲಿನ ಒಂದು ತಾಪ ಹೆಚ್ಚಾಗುತ್ತಾ ಬರ್ತಾ ಇದೆ. ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಮಕ್ಕಳು ಹಾಗೂ ಗರ್ಭಿಣಿಯರು ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಒಂದಿಷ್ಟು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕೆಂದು ಆರೋಗ್ಯದ ಅರಿವನ್ನು ಮೂಡಿಸುತ್ತಿದ್ದೇವೆ. ಏನೆಂದರೆ ಪ್ರತಿನಿತ್ಯ ತಮ್ಮ ಬೆಳಗಿನ ವೇಳೆಯಲ್ಲಿ ಹಾಗೂ ಸಾಯಂಕಾಲ ವೇಳೆಯಲ್ಲಿ ತಮ್ಮ ಕಾರ್ಯಕೆಲಸವನ್ನು ಮಾಡಿಕೊಳ್ಳಬೇಕು. ಅನಿವಾರ್ಯವಾಗಿ ಹೊರಗಡೆ ಹೋಗುವುದಿದ್ದರೆ ಇವೆಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಳ್ಳಬೇಕು. ನೀರನ್ನು ಆಗಿಂದಾಗ ಕುಡಿಯುತ್ತಿರಬೇಕು. ಪ್ರಯಾಣ ಮಾಡುವಾಗ ತಮ್ಮ ಜೊತೆಯಲ್ಲಿ ನೀರನ್ನು ಒಯ್ಯಬೇಕು. ಆಯಾಸ ಆಗಬೇಕೆಂದರೆ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆಯಬೇಕು. ಹಾಗೂ ಬಟ್ಟೆಗಳನ್ನು ಬಿಳಿ ಅಥವಾ ಸಡಿಲು ಬಟ್ಟೆಗಳು, ಕಾಟನ್ ಬಟ್ಟೆಗಳನ್ನು ಉಪಯೋಗಿಸಬೇಕು. ಯಾಕೆಂದರೆ ಬಿಸಿಲಿನ ತಾಪಮಾನವನ್ನು ಅದು ಸುರಕ್ಷಿತವಾಗಿ ಇಡುತ್ತದೆ. ಛತ್ರಿಯನ್ನು ಉಪಯೋಗಿಸಬೇಕು ಹಾಗೂ ಟೋಪಿಗಳನ್ನು ಉಪಯೋಗಿಸಬೇಕು. ಇಲ್ಲ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟುಕೊಂಡು ನಾವು ಮಧ್ಯಾಹ್ನದಲ್ಲಿ ವಿಷಯದಲ್ಲಿ ಅಡ್ಡಾಡಬೇಕು. ಆಗ ಜನರು ಪ್ರತಿನಿತ್ಯವಾಗಿ ನಮ್ಮ ಕೆಲಸ ಸಮಯವನ್ನು ಬದಲಾವಣೆ ಮಾಡಿಕೊಳ್ಬೇಕು. ದಿನನಿತ್ಯ ನಾವು 10 ನಂತರ ಕಾರ್ಯಕ್ಕೆ ಹೋಗುತ್ತಿದ್ದೇವೆ. ಈಗ ಅದನ್ನು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ಒಳಗೆ ಕಾರ್ಯವನ್ನು ಮುಗಿಸಬೇಕು. ಸಾಯಂಕಾಲ 5 ಗಂಟೆಯಿಂದ 6-7 ಗಂಟೆ ತನಕ ಕೂಡ ಮಾಡಿದರೆ ಅಡ್ಡಿ ಇಲ್ಲ. ಆವಾಗ ಆ ಕಾರ್ಯಗಳಿಗೆ ಹೋಗಬೇಕು. ಕೆಲಸಕ್ಕೆ ವಯಸ್ಕರು ದುಡಿಯೋರು ಹೋಗೋರು. ಈಗ ಬಾಣಂತಿಯರು ಗರ್ಭಿಣಿ ಹೆಚ್ಚು ಕಾಳಜಿನ ವಹಿಸಬೇಕು. ಆಮೇಲೆ ಯಾಕಂದರೆ ಪ್ರಯಾಣ ಸಮಯದಲ್ಲಿ ನಾವು ಹತ್ತಿರ ತಪ್ಪಿ ಬಿಸಿಲಿನ ತಾಪಮಾನಕ್ಕೆ ಅರಿವು ತಪ್ಪಬಹುದು, ಪ್ರಜ್ಞೆ ತಪ್ಪಬಹುದು, ತಲೆ ಸುತ್ತಬಹುದು, ಆಮೇಲೆ ವಾಕರಿಕೆ ವಾಂತಿಗಳು ಬಂದಂತೆ ಆಗಬಹುದು. ಇವೆಲ್ಲ ಲಕ್ಷಣಗಳು ಕಂಡು ಬಂದ ತಕ್ಷಣ ನಾವು ಆದಷ್ಟು ನಿಂಬೆಹಣ್ಣು ಅಥವಾ ನೀರಿನ ಪಾನಕ, ನಮ್ಮ ಆರೋಗ್ಯ ಇಲಾಖೆ ಸಿಗತಕ್ಕಂಥ ORS ಒಂದು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯಬೇಕು. ಹಾಗೂ ಅದಕ್ಕಿಂತ ಕೂಡ ಕಡಿಮೆ ಇದ್ದರೆ ನೆರಳಿನಲ್ಲಿ ವಿಶ್ರಾಂತಿ ಪಡೆದು ತಣ್ಣೀರಿನ ಪಟ್ಟೆಯನ್ನು ಹಣೆಗೆ ಹಾಕಿಕೊಂಡು ಮಲಗಬೇಕು. ಆ ನಂತರ ಸಮೀಪದ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ನಾವು ಬಿಸಿಲಿನ ಬಗೆಯನ್ನು ತಾಪಮಾನವನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಮ್ಮ ಆರೋಗ್ಯದ ಮೇಲೆ ಬೀರತಕ್ಕಂಥ ಪರಿಣಾಮಗಳನ್ನು ನಾವು ಸುರಕ್ಷಿತವಾಗಿರಲು ಬರುತ್ತದೆ. ಸೆಕೆ ಅತಿ ಹೆಚ್ಚಾಗುತ್ತದೆ, ಇರಲಿ ಸ್ವಲ್ಪ ಸುರಕ್ಷಿತವಾಗಿ ಅಂತೇಳಿ ಜನರಿಗೆ ನಾವು ಒಂದು ಆರೋಗ್ಯ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 40ರಿಂದ 42ವರೆಗೆ ತಾಪಮಾನ ಹೆಚ್ಚಾಗುತ್ತಾ ಹೋಗುತ್ತಿದೆ. ಆದ್ದರಿಂದ ತಾಪಮಾನ ಹೆಚ್ಚಾದಂತೆ ನಮ್ಮ ಮನುಷ್ಯನ ಆರೋಗ್ಯದ ಮೇಲೆ ಬೀರ್ತಕ್ಕಂಥ ಒಂದು ದುಷ್ಪರಿಣಾಮಗಳು ಯಾವ್ಯಾವ ಅಂದರೆ, ಈಗ ಹೃದಯದ ಬಡಿತ ಜಾಸ್ತಿ ಆಗುತ್ತದೆ. ಹೃದಯದ ಬಡಿತ ಜಾಸ್ತಿಯಾಗಿ ಹೃದಯ ರೋಗ ಕೂಡ ಒಂದು ಆಗುವ ಸಂಭವ ಜಾಸ್ತಿ ಇರುತ್ತದೆ. ಆಮೇಲೆ ಎಚ್ಚರ ತಪ್ಪಿ ಅವರು ಅರಿವು ತಪ್ಪಿ ಸನ್ಸ್ಟ್ರೋಕ್ ಅಂತೇಳಿ ಕೂಡ ಒಂದು ಆಗುತ್ತದೆ. ಆವಾಗ ಕೂಡ ಅವರಿಗೆ ಪ್ರಜ್ಞೆ ತಪ್ಪಬಹುದು, ಅರೆ ಪ್ರಜ್ಞೆ ಅರಿವು ತಪ್ಪಬಹುದು. ತಲೆ ಸುತ್ತುವಂಥ ಜಾಸ್ತಿ ಆಗಿ ಅವರಿಗೆ ಒಂದು ರೀತಿ ಯಾವುದೇ ಕಾರಣದಂತೆ ಅವರು ತಮ್ಮ ಒಂದು ಮನುಷ್ಯನ ಒಂದು ಭಾವಗಳು ತಲೆ ಸುತ್ತುತ್ತದೆ. ಆದ್ದರಿಂದ ಇವು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡೋದ್ರಿಂದ ಆಮೇಲೆ ಮೂತ್ರಪಿಂಡಗಳ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತದೆ. ಮೂತ್ರಗಳು ಜಾಸ್ತಿ ಆಗದಿದ್ದರೆ ನೀರನ್ನು ನಾವು ಜಾಸ್ತಿ ಕುಡಿಯೋದ್ರಿಂದ ಬಿಟ್ಟಿವಿ ಅಂದರೆ ನಾವು ಬಾಯಾರಿಕೆ ಆಗದಿದ್ದರೂ ಕೂಡ ಆಗಾಗ 20 ನಿಮಿಷಕ್ಕೊಮ್ಮೆ ಸ್ವಲ್ಪ ನೀರನ್ನು ಕುಡಿತಾ ಇರಬೇಕು. ಇಲ್ಲದ್ರೆ ಮೂತ್ರಪಿಂಡದ ಮೇಲೆ ಕೂಡ ದುಷ್ಪರಿಣಾಮ ಬೀರುತ್ತದೆ, ಮೂತ್ರಗಳು ಆಗದಂತೆ ಆಗುತ್ತದೆ. ಇವೆಲ್ಲ ನಮ್ಮ ಆರೋಗ್ಯದ ಮೇಲೆ ಬೀರ್ತವೆ. ಆದ್ದರಿಂದ ಆಹಾರವನ್ನು ಕೂಡ ಬದಲಾಯಿಸಬೇಕು. ಮಸಾಲೆ ಪದಾರ್ಥಗಳು, ಚಹಾ, ಕಾಫಿ, ಈ ಸಕ್ಕರೆ ರಹಿತ ಹೊಂದಿರತಕ್ಕಂಥ ದ್ರವರೂಪ ರಸಗಳನ್ನು ಕೂಡ ನಾವು ಸ್ವಲ್ಪ ಕಡಿಮೆ ಮಾಡಬೇಕು. ನೈಸರ್ಗಿಕವಾಗಿ ಸಿಗತಕ್ಕಂಥ ಹಣ್ಣಿನ ರಸ, ಆಮೇಲೆ ಎಳೆನೀರು, ನೈಸರ್ಗಿಕವಂತ ನಾವು ಜ್ಯೂಸ್ಗಳನ್ನು ಪ್ರತಿನಿತ್ಯ ಜಾಸ್ತಿ ಯೂಸ್ ಮಾಡಿದ್ರೆ ಅವುಗಳ ದುಷ್ಪರಿಣಾಮಗಳಿಂದ ನಾವು ದೂರ ಇರಲು ಒಂದು ಆರೋಗ್ಯ ಸಲಹೆಯನ್ನು ಹೇಳುತ್ತೇವೆ. ಯಾಕೆಂದರೆ ನಮ್ಮ ಜೀವನ ಶೈಲಿ ಕೂಡ ಈಗ ಆಧುನಿಕವಾಗಿರುವುದರಿಂದ ಅವೆಲ್ಲ ಹೊರಗೆ ಆರ್ಗ್ಯಾನಿಕ್ ಇರತಕ್ಕಂಥ ಜ್ಯೂಸ್ಗಳು ಸಿಗುತ್ತವೆ. ಅವುಗಳನ್ನು ಬಿಟ್ಟು ನಮ್ಮ ನೈಸರ್ಗಿಕ ಸಾಂಪ್ರದಾಯಿಕವಾಗಿ ಸಿಗ್ತಕ್ಕಂಥ ಎಳೆನೀರು, ದ್ರಾಕ್ಷಿ ಹಣ್ಣಿನ ಜ್ಯೂಸು, ಮನೆಯಲ್ಲೇ ತಯಾರಿಸತಕ್ಕಂಥ ನಿಂಬೆಹಣ್ಣಿನ ಪಾನಕ ಇಂಥ ಇತ್ಯಾದಿಗಳನ್ನು ಬಳಸಿ ನಾವು ಆರೋಗ್ಯವಾಗಿರಲು ಕೇಳಿಕೊಳ್ಳುತ್ತೆ. ನಿಮ್ಮಲ್ಲಿ ಎಲ್ಲ ಸಾರ್ವಜನಿಕವಾಗಿ ಕೇಳಿಕೊಳ್ಳುತ್ತೇವೆ.